ಜಿಲ್ಲಾ ವಕೀಲರ ಸಂಘಕ್ಕೆ ನ್ಯಾಯಬದ್ಧವಾದ ಹೋರಾಟವನ್ನು ಅವ್ರು ಮಾಡ್ತಾ ಇರೋಂಥ ಪರಿಸ್ಥಿತಿ ಬಂದಿರೋದೇ ಅನ್ಯಾಯ. ನ್ಯಾಯ ಬೇಕು ಅಂತ ವಕೀಲರು ಕೂಗ್ತಾ ಇರೋಂಥ ಸಂದರ್ಭ ನೋಡಿದಾಗ ಈ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಇದೆಯೋ ಸತ್ತಿದೆಯೋ ಅಂತ ಅನುಮಾನ ಆಗ್ತಾ ಇದೆ. ವಕೀಲರು ಕೇಳ್ತಿರೋದೇನು? ಮಂಗಳೂರಿಗೆ ಹೋಗೋದು ಕಷ್ಟ, ಘಾಟ್ ಸೆಕ್ಷನ್ ಇದೆ, ಅನೇಕರು ವಾಂತಿ ಬರುತ್ತೆ, ಮತ್ತೆ ಚಾರ್ಜು ಶಿವಮೊಗ್ಗಕ್ಕೆ ಬಂದ್ರೆ, ಚಿಕ್ಕಮಗಳೂರು, ದಾವಣಗೆರೆ, ಚಿತ್ರದುರ್ಗ ಇಲ್ಲಿ ಬಂದ್ರೆ ಕಡಿಮೆ ಖರ್ಚಾಗುತ್ತೆ. ಇಲ್ಲಿ ಕೇಸ್ಗಳು ಜಾಸ್ತಿ ಇದಾವೆ. ಸಾಮಾನ್ಯ ಜನರಿಗೆ ಅರ್ಥ ಆಗುತ್ತೆ, ಕೂಲಿ ಮಾಡೋನ್ಗೆ ಅರ್ಥ ಆಗುತ್ತೆ, ರಾಜ್ಯ ಸರ್ಕಾರಕ್ಕೆ ಅರ್ಥ ಆಗಲ್ವಾ? ಹೋರಾಟ ಮಾಡಲೇಬೇಕು ವಕೀಲರು ಅನ್ನೋಂಥ ತೀರ್ಮಾನ ಅವ್ರು ಮಾಡಿದಾರೆ ಅನ್ನೋ ಅನುಮಾನ ನಂಗೆ. ಯಾಕಂದ್ರೆ ಎಂದು ವಕೀಲರು ಹೋರಾಟ ಮಾಡಿಲ್ಲ ನೀವು. ಅದಕ್ಕೋಸ್ಕರ ನಾನು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ, ನ್ಯಾಯಬದ್ಧವಾದ ಹೋರಾಟವನ್ನ, ಶಿವಮೊಗ್ಗಕ್ಕೇನೆ ಸಂಚಾರಿ ಪೀಠ ಬೇಕು ಅನ್ನೋಂಥ ಹೋರಾಟ ಇಟ್ಕೊಂಡು ನ್ಯಾಯಬದ್ಧವಾದ ಹೋರಾಟವನ್ನ ವಕೀಲರ ಸಂಘ ಮಾಡ್ತಾ ಇದ್ದಾರೆ. ನಾವು ರಾಷ್ಟ್ರಭಕ್ತ ಬಳಗದಿಂದ ಬಂದು ಅವ್ರಿಗೆ ಬೆಂಬಲ ಕೊಟ್ಟಿದ್ದೇವೆ. ಈ ಒಂದು ಹೋರಾಟ ಶಿವಮೊಗ್ಗಕ್ಕೆ ನ್ಯಾಯದ ಪೀಠ ಸಿಗೋ ತನಕನೂ ಕೂಡ, ಸಂಚಾರಿ ಪೀಠ ಸಿಗೋ ತನಕನೂ ಕೂಡ ನಾವು ಹೋರಾಟ ನಿಲ್ಲಿಸಲ್ಲ ಅನ್ನಂತ ಅಂಶವನ್ನ ರಾಜ್ಯ ಸರ್ಕಾರಕ್ಕೆ ಹೇಳಕ್ ಇಷ್ಟಪಡ್ತೇನೆ. ಏನೋ ಇವತ್ತಿಲ್ಲ ನಾಳೆ ಯಾರೋ ಮುಖ್ಯಮಂತ್ರಿ ಇರಲೇಬೇಕಲ್ಲ, ಅಥವಾ ಸರ್ಕಾರ ಡಿಸಾಲ್ವ್ ಆಗ್ಬೇಕು, ಗೊತ್ತಿಲ್ಲ ನನ್ಗೆ ಏನಾಗುತ್ತೋ. ಸರ್ಕಾರ ಅಂತೂ ಇದೆ, ನ್ಯಾಯಬದ್ಧವಾದ ಹೋರಾಟವನ್ನ ನ್ಯಾಯವಾದಿಗಳು ಮಾಡ್ತಾ ಇದ್ದಾರೆ. ಇದಕ್ಕೆ ನ್ಯಾಯ ಸಿಗ್ಲಿ ಅಂತ ನಾವು ರಾಷ್ಟ್ರಭಕ್ತ ಬಳಗದಿಂದ ಬಂದು ಕೊಡ್ತೇವೆ. 1ನೇ ತಾರೀಕು ಮುಖ್ಯಮಂತ್ರಿಗಳು ಶಿವಮೊಗ್ಗಕ್ಕೆ ಬರ್ತಾ ಇದಾರಂತೆ. ಅವರೇ ಮುಖ್ಯಮಂತ್ರಿ ಆಗಿ ಉಳಿದಿದ್ರೆ ಅವ್ರು ಬರ್ತಾರೆ, ಇರ್ಲು ಗೊತ್ತಿಲ್ಲ ನನಗೆ. ಆದ್ರೆ ಅವ್ರು ಮುಖ್ಯಮಂತ್ರಿ ಆಗಿ ಉಳಿಲಿ, ನಂದೇನು ಅಭ್ಯಂತರ ಇಲ್ಲ. ಬರೋ ಸಂದರ್ಭಕ್ಕೆ ಅವರು ಶಿವಮೊಗ್ಗಕ್ಕೆ ಸಂಚಾರಿ ನ್ಯಾಯಪೀಠವನ್ನ ಕೊಡ್ತೀವಿ ಅಂತ ಘೋಷಣೆ ಮಾಡಿ ಹೋಗ್ಲೇಬೇಕು. ಇದು ನಮ್ಮೆಲ್ಲರದ್ದು ಒತ್ತಾಯ.